ಹಾಯ್, ನನ್ನ ಹೆಸರು ಅರ್ಚನಾ ಅಂತ. ನಾನು ಶಾರ್ಪ್ ಅಬಾಕಸ್ ಲರ್ನಿಂಗ್ ಸ್ಕೂಲಲ್ಲಿ ನಾನು ಸಹ ಒಂದು ಸದಸ್ಯೆಯಾಗಿ ಇರಲು ನನಗೂ ಸಹ ತುಂಬ ಸಂತೋಷವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಅಬಾಕಸ್ ಅಂದರೆ ಏನು ಅಂತಲೇ ಒಂಚೂರು ಸಹ ನನಗೆ ಗೊತ್ತಿರಲಿಲ್ಲ. ಎಲ್ಲ ನಾನು ಸಹ ಒಂದು ಗ್ರ್ಯಾಜುಯೇಷನ್ನ ಮುಗಿಸಿದ್ದೀನಿ. ಸೊ ನನಗೆ ಮದುವೆ ಆಗಿದ್ದಾದಮೇಲೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಮದುವೆ ಆಗಿದ್ದಾದಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಪರ್ಪಸಿಂದ ಹೊರಗಡೆ ಹೋಗಿ ಸಂಪಾದನೆ ಮಾಡೋದಕ್ಕೆ ಆಗಲಿಲ್ಲ. ಆಮೇಲೆ ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಅಂತ ಹೇಳ್ತಾ ಇಲ್ಲ, ಈವನ್ ಮದುವೆ ಆಗಿದ್ದಾದಮೇಲೆ ಒಂದು ಮಗು ಅನ್ನೋದು ನಮ್ಮ ಒಂದು ಫ್ಯಾಮ್ಲಿನಲ್ಲಿ ಆ್ಯಡ್ ಆಗೋದ್ರಿಂದ, ಸೊ ಮಗುಗೆ ಇಂಪಾರ್ಟೆನ್ಸ್ ಕೊಟ್ಟು ಹೊರಗಡೆನೂ ಹೋಗಿ ದುಡಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಆ ಒಂದು ಪರ್ಪಸ್ಸಿಂದ ಮಗುಗೆ ಟೈಮ್ ಕೊಡೋದ್ರಿಂದ ನಾವು ಹೊರಗಡೆ ಹೋಗಿ ಆಗಲ್ಲ ಅಂತ ಹೇಳಿ ನಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಸುಮ್ಮನೆ ಕೈಕಟ್ಟಿ ಮನೆಯಲ್ಲಿ ಕೂತ್ಕೋಬೇಕಾಗಿತ್ತು. ಸೊ ಯಾವಾಗನ ಒಂದೊಂದು ಸರಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಒಂದು ಮೈಂಡ್ಸೆಟ್ ಬರುತ್ತೆ, ಎಲ್ಲ ಒಂದು ಮಹಿಳೆಯರಿಗೂ ಆ ಒಂದು ಮೈಂಡ್ಸೆಟ್ ಬರುತ್ತೆ. ಆದರೆ ಮಕ್ಕಳನ್ನ ನೋಡಿಕೊಂಡು, ಫ್ಯಾಮ್ಲಿನ ನೋಡಿಕೊಂಡು ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಅಂತ ಹೇಳಿ ನಾವು ಸಹ ಎಲ್ಲೂ ಹೊರಗಡೆ ಹೋಗ್ತೀರಾ, ಮನೆಯಲ್ಲಿ ಮಕ್ಕಳು ಮನೆ ಕೆಲಸ ಅಂತ ಹೇಳಿಬಿಟ್ಟು ಓದು ಆದಮೇಲೂ ಸಹ ನಾವು ಎಲ್ಲೂ ಹೊರಗಡೆಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಸುಮ್ಮನೆ ಕೈ ಕೊಟ್ಟು ಕೂತಿದ್ದಾಗ ನನಗೆ ನಮ್ಮ ಅಕ್ಕ ನನಗೆ ಈ ಒಂದು ಐಡಿಯಾ ಕೊಡಲು. ನಾನು ಅವಳಿಗೂ ಸಹ ಹೇಳಿದೆ, ನನಗೆ ಈ ಅಬಾಕಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಸೊ ನಾನು ಯಾವ ಥರ ಇದನ್ನು ತಗೊಳೋದು. ಆಮೇಲೆ ನಾನು ಚಿಕ್ಕ ಪಾಪು ಇರೋದ್ರಿಂದ ಹೊರಗಡೆ ಹೋಗಿ ನಾನು ಈ ಒಂದು ಟ್ರೈನಿಂಗನ್ನು ತಗೊಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಸೊ ನನಗೆ ಈ ಒಂದು ಐಡಿಯಾ ಕೊಟ್ಟಳು ನಮ್ಮಕ್ಕ. ಅಬಾಕಸ್ ಅಂತ ಹೇಳಿಬಿಟ್ಟು ಟ್ರೈನಿಂಗ್ ತಗೊಂಡು ನಾವು ಸಹ ಮಕ್ಕಳಿಗೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎರಡೂ ಸಹ ನಾವು ಕೂತ್ಕೊಂಡು ಕ್ಲಾಸಸ್ ಮಾಡಿ ಅರ್ನ್ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ನನ್ನ ಅಕ್ಕ ನನಗೆ ಹೇಳಿದ್ದು ಈ ಒಂದು ಶಾರ್ಪ್ ಅಬಾಕಸ್ ಬಗ್ಗೆ. ಆಮೇಲೆ ನಾನು ಸಹ ಒಂದು ಸರಿ ಶಾರ್ಪ್ ಅಬಾಕಸ್ ಹೆಂಗೆ ಏನು ಅಂತ ಹೇಳಿಬಿಟ್ಟು ಸರ್ಚ್ ಮಾಡುವಾಗ ನನಗೆ ಈ ಒಂದು ಶಾರ್ಪ್ ಅಬಾಕಸ್ ಲರ್ನಿಂಗ್ ಸ್ಕೂಲ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಅನ್ನೋದು ಸಿಕ್ತು. ಈ ಒಂದು ಶಾರ್ಪ್ ಅಬಾಕಸ್ ಲರ್ನಿಂಗ್ ಸ್ಕೂಲ್ದು ಫೌಂಡರ್ ಬಂದುಬಿಟ್ಟು ಈವನ್ ಸೇಮ್ ನಮ್ಮ ಥರಾನೇ ಮಹಿಳೆ ಅವರು. ಈವನ್ ಅವ್ರ ಹೆಸರು ಬಂದುಬಿಟ್ಟು ಶ್ರೀದೇವಿ ಮ್ಯಾಮ್ ಅಂತ ಹೇಳಿ. ಶ್ರೀದೇವಿ ಮ್ಯಾಮ್ ಎಲ್ಲ ಅವರು ನಾನು ಫೌಂಡರ್ ಅಂತ ಹೇಳಿ ಆರೋಗ್ಯಾಂಡ್ ಆಗಲಿ, ಆಮೇಲೆ ಅವರು ಒಂದು ಸಿಂಪ್ಲಿಸಿಟಿ ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು ಅವ್ರ ಹತ್ರ. ಎಲ್ಲ ಒಂದು ಏನು ಹೇಳ್ತೀವಿ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ಹೇಳ್ತಾರೆ, ಆದರೆ ಹೋಗ್ತೀವಿ, ಕ್ಲಾಸ್ ಮಾಡ್ತೀವಿ, ಬರ್ತೀವಿ ಅಷ್ಟೇ. ಆಮೇಲೆ ನಮಗೆ ಎಂಡ್ ಆಫ್ ದ ಡೇ ನಮಗೊಂದು ಸರ್ಟಿಫಿಕೇಟ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಕೆಲವೊಂದು ಕಡೆ ನಮಗೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಇರೋದಿಲ್ಲ, ಪ್ಲಸ್ ಯಾವ ಥರ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ನಮಗೆ ಗೊತ್ತೇ ಇರೋದಿಲ್ಲ. ಆದರೆ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಶ್ರೀದೇವಿ ಮ್ಯಾಮ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಏನಾನ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ದೆನ್ ಆ್ಯಂಡ್ ದೇರ್ ಅಲ್ಲೇ ಏನಾನ ಒಂದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡೋದಕ್ಕೆ ಡೌಟ್ ಇದೆ, ಯಾವ ಥರ ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂತ ಕೇಳಿದಾಗ ಇವನ್ ಅಲ್ಲೇ ಅವರು ಡೌಟನ್ನು ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ನನಗೆ ಅವರ ಒಂದು ಫೇಸಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾವಾಗಲೂ ಅವರು ಕಷ್ಟ ಇರುತ್ತೆ ಎಲ್ಲರಿಗೂ, ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ ಅಂತ ಹೇಳಿಬಿಟ್ಟು ಅವ್ರ ಫೇಸ್ ಯಾವಾಗಲೂ ಸ್ಮೈಲಿಯಾಗೇ ಇರುತ್ತೆ. ನನಗೆ ಆ ಒಂದು ನೇಚರ್ ಅವ್ರ ಹತ್ರ ತುಂಬಾ ಇಷ್ಟ ಆಯಿತು. ಎಲ್ಲರ ಅವ್ರ ಹತ್ರ ತುಂಬ ಜನ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ. ಅವರು ಯಾರೂ ವರ್ಕರ್ಸ್ ಅಂತ ಕನ್ಸಿಡರೇ ಮಾಡಿಲ್ಲ, ಅವರು ಆ್ಯಸ್ ಅ ಫ್ರೆಂಡಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲರಿಗೂ ಒಂದು ಸಪೋರ್ಟಿವ್ ಆಗಿ ನಿಂತಾರೆ ಅವರು. ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಡೌಟ್ ಇದೆ ಅಂತ ಹೇಳಿದ್ರೆ
ಅವರಷ್ಟು ಎನರ್ಜೆಟಿಕ್ ಪರ್ಸನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ. ಯಾವಾಗಲೂ ಸ್ಮೈಲಿ ಫೇಸ್ ಇಟ್ಕೊಂಡು ಈ ಒಂದು ಶಾಪ ಪಕ್ಕ ಸ್ಕೂಲನ್ನು ರನ್ ಮಾಡೋದು ಅಷ್ಟು ಈಸಿ ಥಿಂಗ್ ಅಲ್ಲ. ಸೊ ಆ ಒಂದು ರೀಸನಿಂದ ಎಷ್ಟೇ ಟೆನ್ಷನ್ಸ್ ಇದ್ದರೂ ಸಹ ಮ್ಯಾಮ್ ಅವರು ಸ್ಮೈಲಿ ಫೇಸಲ್ಲೇ ಇರ್ತಾರೆ. ನಮ್ಮನ್ನು ಯಾವತ್ತೂ ಡಿಮೋಟಿವೇಟ್ ಮಾಡೋದಿಲ್ಲ. ಮ್ಯಾಮ್ ನಮ್ಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ ಕೇಳಿದ್ರು ಸಹ ನಮಗೆ ಅದು ಅರ್ಥ ಮಾಡಿಸೋವರೆಗೂ ಅವರು ಸಹ ಅದನ್ನು ಬಿಡೋದಿಲ್ಲ. ನಮ್ಗೆ ಅರ್ಥ ಆಯಿತು ಅಂತ ಅವ್ರಿಗೆ ಅನ್ನಿಸ್ತು ಅಂದರೆ ಆ ಒಂದು ಟಾಪಿಕನ್ನು ಡೈವರ್ಟ್ ಮಾಡ್ತಾರೆ. ಇನ್ನೊಂದು ಏನಂತ ಅಂದರೆ ಶಾಪ ಅಬ್ಯಾಕಸ್ ಸ್ಕೂಲ್ ಅಬ್ಯಾಕಸ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇಲ್ದಿರ ನಮಗೆ ಫ್ರಮ್ ದ ಬೇಸಿಕ್ ಆನ್ವರ್ಡ್ಸ್ ನಮಗೆ ಅವರು ಒಂದು ಟೀಚಿಂಗ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಚಿಕ್ಕ ಮಗುಗೆ ಯಾವ ಥರ ಹೇಳ್ಕೊಡ್ತಾರೆ ನೋಡಿ, ಅದೇ ರೀತಿಯಲ್ಲೇ ನಮಗೂ ಸಹ ಹೇಳ್ಕೊಡ್ತಾರೆ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಂತ ಹೇಳಿದ್ರೆ, ಈ ಒಂದು ಶಾರ್ಪ್ ಅಬ್ಯಾಕಸ್ ಕರಿಕ್ಯುಲಮ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನು ಅಂತ ಹೇಳಿಬಿಟ್ಟು ಪ್ಲೇಸ್ ವ್ಯಾಲ್ಯೂಸ್ ಯಾವ ಥರ ಇರುತ್ತೆ, 1s, 10s, 100s, 1000 ಆ ಥರ ಹೋಗುತ್ತಲ್ಲ. ಈವನ್ ನಾವು ಸಹ ಇಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಹೇಳಿಬಿಟ್ಟು ಡೆಸಿಮಲ್ ಪಾಯಿಂಟ್ವರೆಗೂ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಈ ಒಂದು ಟ್ರೈನಿಂಗಲ್ಲಿ ನಮಗೆ ಸರ್ಟಿಫಿಕೇಟ್ ಸಹ ಕೊಡ್ತಾರೆ, ಆದರೆ ಸುಮ್ಮನೆ ಕೊಡೋದಿಲ್ಲ. ಈವನ್ ನಮಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ, ಈವನ್ ನಮಗೆ ಯಾವ ಥರ ಕ್ಲಾಸಸ್ ತಗೋಬೇಕು ಅಂತನೂ ನಮಗೆ ಹೇಳಿಕೊಟ್ಟು ಆಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಒಂದು ನನಗೆ ಇಷ್ಟ ಆಯಿತು. ಸೊ ಕೆಲವು ಕಡೆ ಅನಿಸುತ್ತೆ ಟ್ರೈನಿಂಗ್ ಅಂತ ಹೇಳ್ತಾರೆ, ಆದರೆ ನಮಗೆ ಅಷ್ಟು ವೆಲ್ ಟ್ರೈನ್ಡ್ ಅಂತ